ಮಾಲವಿ ಡ್ಯಾಂನಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. ನೀರು ಸೋರಿಕೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ತಜ್ಞರಿಂದ ಕಾರ್ಯಾಚರಣೆ ಮುಂದುವರಿತಾ ಇದೆ. ವಿಜಯನಗರದ ಮಾಲವಿ ಡ್ಯಾಂನಲ್ಲಿ ನೀರು ಸೋರಿಕೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಡ್ಯಾಮ್ ನೀರು ಸೋರಿಕೆಯನ್ನು ತಡೆಗೆ ಈಗ ಮುಳುಗು ತಜ್ಞರಿಂದ ಕಾರ್ಯಾಚರಣೆ ಮುಂದುವರಿತಾ ಇದೆ. ಜಿ ಕನ್ನಡ ನ್ಯೂಸ್ನಲ್ಲಿ ಡ್ಯಾಮ್ ನೀರು ಸೋರಿಕೆ ಬಗ್ಗೆ ವರದಿ ಕೂಡ ಆಗುತ್ತೆ. ಆ ವರದಿಗೆ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿಗಳು ಈಗ ಕೆಲಸ ಕಾರ್ಯಕ್ಕೆ ಮುಂದಾಗಿದ್ದಾರೆ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ಬಳಿ ಇರುವಂಥ ಡ್ಯಾಮ್ ಇದು ಮಾಲವಿ ಡ್ಯಾಮ್. ಮುಳುಗು ತಜ್ಞರ ಮೊರೆ ಹೋಗಿದ್ದಾರೆ ಈಗ ಶಾಸಕರಾಗಿರುವಂಥ ನೇಮಿರಾಜ್ ನಾಯಕ್. ಈ ಹಿಂದೆ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ. ಈ ರೀತಿಯಾಗಿ ಅನಾವಶ್ಯಕವಾಗಿ ನೀರು ಪೋಲಾಗ್ತಾ ಇದೆ, ನೀರು ಸೋರಿಕೆ ಆಗ್ತಾ ಇದೆ, ಏನು ಮಾಡ್ತಾ ಇದ್ದೀರಿ ಅಧಿಕಾರಿಗಳು, ಗೊತ್ತಿದ್ರು ಯಾಕೆ ಸುಮ್ಮನಿದ್ದಾರೆ ಅಂತೇಳಿ ಈ ವರದಿಗೆ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ. ಈಗ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಸುಮಾರು 2 TMC ಸಾಮರ್ಥ್ಯದ ಜಲಾಶಯ ಇದು ಮಾಲವಿ. ಈ ಹಿಂದೆ ಹಗರಿಬೊಮ್ಮನಹಳ್ಳಿಯ ಶಾಸಕರಾಗಿದ್ದರು ಭೀಮಾ ನಾಯಕ್ ಅವರ ಸೂಚನೆಯಂತೆ ಗೇಟನ್ನು ಓಪನ್ ಮಾಡಬೇಕಾಗಿತ್ತು, ಓಪನ್ ಆಗಿರಲಿಲ್ಲ. ಸೊ ಹಂಗಾಗಿ JCBಯ ಮೂಲಕ ಗೇಟನ್ನು ಓಪನ್ ಮಾಡಲಾಗಿತ್ತು. ಈಗಿರುವಂಥ ಹಾಲಿ ಶಾಸಕರು ಕ್ರಸ್ಟ್ ಗೇಟ್ ರಿಪೇರಿಗಾಗಿ ತಜ್ಞರ ತಂಡ ಈಗ ಹಗಲಿರುಳು ಕೆಲಸ ಕಾರ್ಯಕ್ಕೆ ಶ್ರಮಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಡ್ಯಾಮ್ ಗೇಟ್ ನೀರು ಸೋರಿಕೆ ಮಾತ್ರ ನಿಂತಿರಲಿಲ್ಲ, ಇದುವರೆಗೂ ಕೂಡ ನಿಂತಿಲ್ಲ, ಅದು ಕಂಟಿನ್ಯೂ ಹಾಗೇ ಇದೆ. ಹಾಗಾಗಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವೇಳೆ ಇನ್ಮೇಲೆ ಅಂತೂ ಮಳೆ ತೀರಾ ಕಡಿಮೆನೇ, ಸೊ ಹೋಗ್ತಾ ಇರುವಂಥ ನೀರನ್ನು ತಡೆ ಹಿಡಿಯಬೇಕಾಗುತ್ತೆ. ಆ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು. ನೋಡಿ, ಮೊದಲು 2 ಸಲ ನಾವು ಟೆಂಡರ್ ಕರೆದಿದ್ದೀವಿ, ಯಾರೂ ಕೂಡ ಯಾವುದೇ ಏಜೆನ್ಸಿ ಅದನ್ನು ಭಾಗವಹಿಸಲಿಲ್ಲ. ಮತ್ತು 3ನೇ ಬಾರಿ ನಾವು ಎಲ್ಲೆಲ್ಲಿ ಏಜೆನ್ಸಿ ಇದೆ ರಿಕ್ವೆಸ್ಟ್ ಮಾಡಿಕೊಂಡು ದಯಮಾಡಿ ನೀವು ಆದಷ್ಟು ಬೇಗ ಆ ಗೇಟಿನ ಕೆಲಸ ಮಾಡಿ, ನಮ್ಮ ಸಹಕಾರ ಏನು ಬೇಕು ನಾವು ಕೊಡ್ತೀವಿ, ನಮ್ಮ ಅಧಿಕಾರಿಗಳು ನಿಮ್ಮ ಬೆನ್ನಿಗೆ ನಿಲ್ತಾರೆ ಅಂತ ಹೇಳಿ 6 ಜನನ ಹಾಕ್ಸಿದ್ದೇವೆ. ಈಗ ಯಾರು ಎಲಿಜಿಬಲ್ ಆಗ್ತಾರೆ ಅವರು ಆದಷ್ಟು ಬೇಗ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡಿದ್ದೀವಿ. 4,02,73,000 ಅನುದಾನವನ್ನು ಕೊಟ್ಟಿದ್ದೇವೆ. ಆಲ್ರೆಡಿ ಈಗ ಟೆಕ್ನಿಕಲ್ ಬಿಡ್ ನಡೀತಾ ಇದೆ. ಆಮೇಲೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ನೀರು ಸೋರಿಕೆ ಆಗ್ತಾ ಇದೆ, ಸೊ ಅದನ್ನು ತಡೆ ಹಿಡುವಂಥ ಕೆಲಸ ಆಗಬೇಕಾಗತ್ತೆ, ಕೆಲಸ ನಡೀತಾ ಇದೆ ಹೇಗೆ ಅಂತೇಳಿ, ಎಷ್ಟರ ಮಟ್ಟಿಗೆ ನೀರು ಪೋಲಾಗ್ತಾ ಇದೆ? ಹೇಮಕುಮಾರ್, ಏನು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲವಿ ಜಲಾಶಯ, ಈ ಜಲಾಶಯವನ್ನು ನಾವು ಗಮನಿಸೋದಾದ್ರೆ ಸುಮಾರು 2 TMCಯಷ್ಟು ನೀರು ಸಂಗ್ರಹಣಾ ಸಾಮರ್ಥ್ಯ, ಹಾಗೇನೆ ಸುಮಾರು 16 ಹಳ್ಳಿಗಳಿಗೆ ಕೃಷಿ ಮತ್ತು ಕುಡಿಲಿಕ್ಕೆ ಇದೇ ಜಲಾಶಯದ ನೀರನ್ನ ಬಳಸ್ತಕ್ಕಂಥದ್ದು. ಅಂದ್ರೆ ಈ ಘಟನೆಯನ್ನ ನಾವು ನೋಡೋದಾದ್ರೆ ಈ ಹಿಂದೆ ಹಗರಿಬೊಮ್ಮನಹಳ್ಳಿಯ ಶಾಸಕರಾಗಿದ್ದಂತಹ ಭೀಮಾ ನಾಯಕ್ ಅವರು ಬಾಗಿನ ಅರ್ಪಣೆ ಸಮಯದಲ್ಲಿ CM ಸಿದ್ದರಾಮಯ್ಯನವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಸಂದರ್ಭದಲ್ಲಿ ಈ ಏನ್ ಕ್ರಸ್ಟ್ ಗೇಟ್ ಏನಿದೆ, ಈ ಡ್ಯಾಮ್ ಕ್ರಸ್ಟ್ ಗೇಟ್ ಓಪನ್ ಆಗೋದಿಲ್ಲ, ಅದು ಟೆಕ್ನಿಕಲ್ ಸಮಸ್ಯೆಯಿಂದ ಗೇಟ್ ಓಪನ್ ಆಗಲ್ಲ. ಆಗ ಭೀಮಾ ನಾಯಕ್ ಅವರೇ ಸ್ವತಃ ಅವರ ಸೂಚನೆಯಂತೆ JCB ಯಂತ್ರದ ಮೂಲಕ ಆ ಕ್ರಸ್ಟ್ ಗೇಟ್ ಅನ್ನ ಓಪನ್ ಮಾಡತಕ್ಕಂತ ಪ್ರಯತ್ನಗಳಾಗ್ತವೆ. ಆಗ ಆ ಕ್ರಸ್ಟ್ ಗೇಟ್ಗೆ ಹಾನಿ ಕೂಡ ಆಗುತ್ತೆ. ಅಂದಿನಿಂದ ಇಂದಿನವರೆಗೂ ಕೂಡ ಈ ಕ್ರಸ್ಟ್ ಗೇಟ್ ಬಗೆಹರಿಯದ ಸಮಸ್ಯೆ ಅಂತಾನೆ ಹೇಳ್ಬೋದು. ಇದರ ರಿಪೇರಿಗಾಗಿನೇ ಸರ್ಕಾರ ಕೂಡ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನ ಗೇಟ್ ರಿಪೇರಿ ಕಾರ್ಯಕ್ಕೂ ಕೂಡ ಅನುದಾನವನ್ನು ಕೂಡ ಮೀಸಲಿಟ್ಟಿತ್ತು. ಈಗಿನ ಶಾಸಕರಾದಂತಹ ನೇಮಿರಾಜ್ ನಾಯಕ್ ಅವರು ಅವಿರತ ಪರಿಶ್ರಮ ಅಂತಾನೆ ಹೇಳ್ಬೋದು. ಹೀಗಾಗಿ ಅವರ ಪರಿಶ್ರಮದ ಫಲದಿಂದ ಇವತ್ತು ಕೂಡ ಆ ಗೇಟ್ ಅನ್ನ ಸರಿಪಡಿಸ್ತಕ್ಕಂತ ಕಾರ್ಯ ಕೂಡ ನಡೀತಾನೆ ಇದೆ. ಇವತ್ತು ಮುಳುಗು ತಜ್ಞರನ್ನ ಆ ಡ್ಯಾಮ್ ಒಳಗಡೆ ಇಳಿಸ್ಬಿಟ್ಟು ಆ ಕ್ರಸ್ಟ್ ಗೇಟ್ ಅನ್ನ ಏನ್ ಎಲ್ಲೆಲ್ಲಿ ನೀರು ಸೋರಿಕೆ ಆಗ್ತಾ ಇತ್ತು ಅದನ್ನ ನಿಲ್ಲಿಸ್ತಕ್ಕಂತ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದಾವೆ. ಅದು ಕೂಡ ಸಕ್ಸಸ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ 2 TMC ಏನು ಜಲಾಶಯ ಏನಿದೆ, ಈ ಬೇಸಿಗೆಯಲ್ಲೂ ಕೂಡ ಕುಡಿಲಿಕ್ಕೆ ನೀರು ಮತ್ತು ವ್ಯವಸಾಯಕ್ಕೆ ನೀರು ಕೂಡ ಇದೇ ಜಲಾಶಯದಿಂದ ಹೋಗೋದ್ರಿಂದ ಈ ನೀರನ್ನ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಶಾಸಕರ ಇಚ್ಛಾಶಕ್ತಿಗೆ ಈ ಇಚ್ಛಾಶಕ್ತಿಯ ಪ್ರತಿಫಲವಾಗಿ ಇವತ್ತು ಡ್ಯಾಮ್ ಸೋರಿಕೆ ಆಗೋದನ್ನ ತಡೆಗಟ್ಟಿರ್ತಕ್ಕಂಥದ್ದು. ಇದರ ಕ್ರೆಡಿಟ್ ಕೂಡ ನೇಮಿರಾಜ್ ನಾಯಕ್ ಅವರಿಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಗೇಟ್ ಅನ್ನ ಹಂತ ಹಂತವಾಗಿ ಪರಿಶೀಲನೆ ಕೂಡ ಮಾಡಬೇಕಾಗುತ್ತೆ, ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸಗಳು ಕೂಡ ಆಗ್ಬೇಕಾಗುತ್ತೆ. ಇದೇ ಜಿಲ್ಲೆಯ ಜಲಾಶಯ ಅಂದ್ರೆ ನಾವು ಕಳೆದ ಬಾರಿ ಏನು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ 19ನೇ ಕ್ರಸ್ಟ್ ಗೇಟ್ ಏನು ನೀರಲ್ಲಿ ಕೊಚ್ಕೊಂಡು ಹೋಗಿತ್ತು, ಆ ಸಂದರ್ಭದಲ್ಲಿ ಕೂಡ ಸರ್ಕಾರ ಈ ಕ್ರಸ್ಟ್ ಗೇಟ್ ಗಳನ್ನ ಸರಿಪಡಿಸ್ಬಿಟ್ಟು ಮತ್ತೆ ಅವುಗಳನ್ನ ಮರುಸ್ಥಾಪನೆ ಮಾಡ್ತಕ್ಕಂಥದ್ದು ಕೂಡ ಆಗ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿ 50 ವರ್ಷಕ್ಕೊಂದ್ಸರಿ ಈ ಕ್ರಸ್ಟ್ ಗೇಟ್ ಗಳನ್ನ ಸರಿಪಡಿಸೋದ್ರಿಂದ ನೀರು ಸೋರಿಕೆಯಾಗೋದು ಮತ್ತು ಕ್ರಸ್ಟ್ ಗೇಟ್
ಹಾನಿಯಾಗೋದು ಕೂಡ ತಪ್ಪುತ್ತೆ ಅನ್ನುವಂಥದ್ದು ಕೂಡ ಡ್ಯಾಮ್ ತಜ್ಞರಾದಂತ ಕನ್ನಯ್ಯ ನಾಯ್ಡು ಅವರು ಕೂಡ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅದೇ ನಿಟ್ಟಿನಲ್ಲೂ ಕೂಡ ಈಗ ಹಗರಬೊಮ್ಮನಹಳ್ಳಿಯ ಜಲಾಶಯದ ಕ್ರಸ್ಟ್ ಗೇಟ್ ಕೂಡ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಇಚ್ಛಾಶಕ್ತಿಯ ಮೂಲಕ, ನೇಮರಾಜ್ ಅವರ ಇಚ್ಛಾಶಕ್ತಿಯ ಮೂಲಕ ಈಗ ಕ್ರಸ್ಟ್ ಗೇಟ್ ಕೂಡ ರಿಪೇರಿ ಆಗಿರ್ತಕ್ಕಂಥದ್ದು, ನೀರು ಸೋರಿಕೆ ಕೂಡ ನಿಂತಿರ್ತಕ್ಕಂಥದ್ದು. ಹೇಮಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.